ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದೇನು ಗೊತ್ತಾ, ಇದನ್ನು ನನ್ನ ಮಗಳು ಅಂಟಿಸ್ಕೊಂಡಿರೋದು. ಡೈಲಿ ಅವಳು ಏನು ತಿನ್ನಬೇಕು, ಏನು ಊಟ ಮಾಡಬೇಕು, ಟೈಮ್ ಟೇಬಲ್ ಥರ ಅವಳು ಬರೆದು ಅಲ್ಲಿ ಬೆಡ್ರೂಮಲ್ಲೂ ಒಂದು 5-6 ಹಾಳೆ ಅಂಟಿಸ್ಕೊಂಡಿದ್ದಾಳೆ. ಮತ್ತು ಇದು ನೋಡಿ, ಅದನ್ನು ಯಾವತ್ತಾದರೂ ಒಂದು ದಿವಸ ಫ್ರೆಂಡ್ಸ್ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಅವಳು ಏನೇನು ಬರೆದು ಅಂಟಿಸ್ಕೊಂಡಿದ್ದಾಳೆ, ಅವಳು ಏನೇನು ಫಾಲೋ ಮಾಡ್ತಾಳೆ ಅನ್ನೋದೆಲ್ಲನೂ ಒಂದು ದಿವಸ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಇನ್ನು ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಎಲ್ಲರದ್ದು ಊಟ ಆಗಿರುತ್ತೆ ಅನ್ಕೋತೀನಿ. ನಂದು ಆಲ್ರೆಡಿ ಊಟ ಆಗೈತೆ ಫ್ರೆಂಡ್ಸ್. ಏನು ಅಂದರೆ, ನಾನು ಆಲ್ರೆಡಿ 3 ಡೇಸಿಂದ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ನಂದು ಇವಾಗ ಫಸ್ಟ್ ಶಿಫ್ಟು 6:30 3:30 ಅಂದ್ರೂ ಬರೋಕ್ಕೆ 4 ಗಂಟೆ 5 ಗಂಟೆ ಆಗೋಗುತ್ತಾ. ಬಂದ ತಕ್ಷಣ ಮಲ್ಕೊಬಿಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಬೇಗ ಎದ್ದೇಳ್ತೀನಿ. 4:30 5 o'clock ಈ ಥರ ಎದ್ದೇಳ್ತೀನಲ್ಲ. ನಾನು ಆಲ್ರೆಡಿ ನಿಮ್ಗೆ ಎಷ್ಟೋ ವೀಡಿಯೋದಲ್ಲಿದ್ದೀನಿ, ನಾನು ಏನೇ ಆದ್ರೂ ನಿದ್ದೆ ಮಾತ್ರ ಕಮ್ಮಿ ಮಾಡ್ಕೊಳ್ಳಲ್ಲ ಅಂತ. ನೀವು ಅಷ್ಟೇ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಿದ್ದೆ ಬರಲಿಲ್ಲ ಅಂದರೆ ಮನುಷ್ಯನಿಗೆ ತಲೆ ಹೊಡ್ತಾ ಬರುತ್ತೆ, ತಲೆನೋವು. ಫ್ರೆಂಡ್ಸ್, ಬೇಕಿದ್ರೆ ನಾವು ಒಂದೊತ್ತು ಊಟ ಇಲ್ಲದೆ ಇದ್ರೂ ಹೆಂಗಾದರೂ ಇದ್ಬಿಡ್ಬೋದು. ಆದರೆ ಮನುಷ್ಯನಿಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ನೋಡಿ, ನೀವು ಬೇಕಿದ್ರೆ ಮೈಯೆಲ್ಲ ಒಂಥರ ಎಷ್ಟು ಭಾರ ಹಿಡ್ದಂಗೆ ಆಗೋಗುತ್ತೆ. ನನಗಂತೂ ಫ್ರೆಂಡ್ಸ್, ನೀವೇನಾದರೂ ತಿಳ್ಕೊಳ್ಳಿ, ನನಗೆ ನಿದ್ದೆ ಚೆನ್ನಾಗಿರಬೇಕು, ನಿದ್ದೆ ಫುಲ್ ಆಗಿಬಿಡ್ಬೇಕು. ಹಂಗಾಗಿ ಫ್ರೆಂಡ್ಸ್, ನಾನೇನು ಮಾಡ್ತೀನಿ, ಒಂದು 5 ಗಂಟೆ ಹಂಗೆ ಬರ್ತೀನಿ ಅನ್ಕೊಳ್ಳಿ. 5 ಗಂಟೆಗೆ ಬಂದರೆ ಬಂದ ತಕ್ಷಣವೇ ಫ್ರೆಂಡ್ಸ್, ನಾನು ಒಂದೊಂದು ಸರಿ ಯೂನಿಫಾರ್ಮಲ್ಲೇ ಮಲ್ಕೊಬಿಡ್ತೀನಿ, ಟಯರ್ಡ್ ಆಗಿದ್ದರೆ ಗಾಡಿ ಓಡಿಸ್ಕೊಬಂದು. ಹಂಗಾಗಿ ಫ್ರೆಂಡ್ಸ್, ನಾನಂತೂ ನಿದ್ದೆ ವಿಷಯದಲ್ಲಿ ಮೋಸ ಮಾಡ್ಕೊಳ್ಳಲ್ಲ. ನೀವು ಮೋಸ ಮಾಡ್ಕೊಬೇಡಿ ನಿದ್ದೆ ವಿಷಯದಲ್ಲಿ ಫ್ರೆಂಡ್ಸ್. ಬನ್ನಿ, ಏನಂದರೆ ಗೊತ್ತಾ, 3 ಡೇಸಿಂದ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ. ಏನಾಯ್ತಿತ್ತು ಅಂದರೆ, ಬಂದು ಮಲ್ಕೊತಾ ಇದ್ನ, ಮಲ್ಕೊಂಡ್ರೆ ಏನಾಗೋದು, ಒಂದು 9:30 10 ಗಂಟೆ ಹಂಗೆ ನನ್ನ ಮಗಳು ಫ್ರೆಂಡ್ಸ್, ಅವಳು ನಮ್ಮ ಮನೇಲಿ ಡೈಲಿ ಅಷ್ಟೇ ತರಕಾರಿ ಬೇಯಿಸಿದ್ದಾದರೂ ರಸ ಇರುತ್ತೆ, ಇಲ್ಲ ಕಾಳುಗಳು ಬೇಯಿಸಿದ್ದಾದರೂ ಅದ್ರದ್ದು ರಸ ಇರುತ್ತೆ. ನಾನು ಯಾವಾಗ ಎದ್ದೇಳಲ್ಲ ಆ ಟೈಮಲ್ಲಿ ಏನು ಮಾಡ್ತಾಳೆ ನನ್ನ ಮಗಳು, ರಸದ ಥರ ಮಾಡಿ ರೈಸ್ ಮಾಡಿ ಕೊಟ್ಬಿಡ್ತಾಳೆ. ನಾನೇನು ಮಾಡೋದು ಫ್ರೆಂಡ್ಸ್, ಬೆಡ್ ಮೇಲೆ ಅಲ್ಲೇ ಕೊಡ್ತಾಳೆ. ಅವಳಿಗೂ ಗೊತ್ತು ನಾನು ಈ ಥರ ಗಾಡಿ ಓಡಿಸ್ಕೊಬರೋದು ಕೆಲಸ. ಆಮೇಲೆ ಅಲ್ಲೇ ಊಟ ಮಾಡಿಬಿಟ್ಟು ಫ್ರೆಂಡ್ಸ್ ಅಲ್ಲೇ ಮಲ್ಕೊಬಿಡ್ತೀನ. ಫುಲ್ ಚೆನ್ನಾಗಿ ನಿದ್ದೆ ಬರುತ್ತೆ. ಇನ್ನು ಬೇಗ ಎಚ್ಚರ ಆಯ್ತೀನಿ. ಯಾಕೆಂದರೆ ಯಾರು ನೆನ್ಕೋತಾವ್ರೋ ಬೈತಾವ್ರೋ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ 2 ದಿವಸದಿಂದ ನನಗೆ ಹಂಗೆ ಆಗಿದೆ ಫ್ರೆಂಡ್ಸ್. ಮಲಗಿರ್ತೀನಿ, ಬಂದು ಒಂದು 7 ನೆನ್ನೆ ಏನಾಯಿತು ಅಂದರೆ ಫ್ರೆಂಡ್ಸ್, ನಾನು ಬಂದ ತಕ್ಷಣ ಮಲ್ಕೊಳ್ಳಿಲ್ಲ. ಸ್ವಲ್ಪ ನನಗೆ ಕೆಲಸ ಇತ್ತು, ಅಕ್ಕಿ ಹಿಟ್ಟು ಬಿಡಿಸ್ಕೊಬರ್ಬೇಕಿತ್ತು, ಮತ್ತು ರಾಗಿ ಹಿಟ್ಟು ತರಬೇಕಿತ್ತು. ನಂದು ಸ್ವಲ್ಪ ಕೆಲಸ ಇತ್ತು, ಒಂದು 3-4 ಅಂಗಡಿಗೆ ಹೋಗೋದೆಲ್ಲ. ಆವಾಗ ನಾನೇನು ಮಾಡಿದೆ ಫ್ರೆಂಡ್ಸ್, ಬಂದು 7 ಗಂಟೆ ಆಯಿತು, ಅದನ್ನೆಲ್ಲ ಮುಗಿಸ್ಕೊಂಡು ಆವಾಗ ಮಲ್ಕೊಬಿಟ್ಟಿದ್ದೀನಿ. ಆಮೇಲೆ ಅವಳೇ ಊಟಕ್ಕೆ ಕೊಟ್ಟಳು, ಊಟ ಮಾಡಿದೆ. ಆ ಥರ ನನಗೆ 3-4 ದಿವಸದಿಂದ ಫ್ರೆಂಡ್ಸ್ ಈ ಥರ ಆಗ್ತದೆ. ಯಾಕೆ ಗೊತ್ತಾ, ಸೆಕೆಂಡ್ ಶಿಫ್ಟ್ ಇದ್ದರೆ ತುಂಬ ಆಕ್ಲಿಕ್ಕೆ ಬರ್ತೈತೆ. ಯಾರು ಬೈತಾವ್ರೆ ಅಂತಲೂ ಗೊತ್ತಿಲ್ಲ, ನೆನಪು ಮಾಡ್ಕೊತಾವ್ರೆ ಅಂತಲೂ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಂದಿಬ್ಬರು ಫೋನ್ ಮಾಡಿದರು, ಅವ್ರೇನು ಮಾತಾಡ್ಕೊತಾವ್ರೆ ಏನೋ ಗೊತ್ತಿಲ್ಲ. ತುಂಬ ದಿನ ಆದಮೇಲೆ ನನಗೆ ಫೋನ್ ಮಾಡಿದರು, ನನ್ನ ಕ್ಲಾಸ್ಮೇಟೇ. ತುಂಬ ದಿನ ಆದಮೇಲೆ ವಿಡಿಯೋ ನೋಡಿ, ಆಮೇಲೆ ಇವತ್ತು ಬೆಳಗ್ಗೆ ಇನ್ನೂ ಒಬ್ಬರು ನಮ್ಮ ಮಾಸ್ಟ್ರು ವೈಫು ಅವರು ನನ್ನ ವೀಡಿಯೋ ನೋಡಿದ್ರಂತೆ. ಅದಕ್ಕೆ ಅವರು ಫೋನ್ ಮಾಡಿದರು ಫ್ರೆಂಡ್ಸ್. ನನಗೆ ತುಂಬಾ ಖುಷಿ ಆಯಿತು. ಯಾಕೆ ಗೊತ್ತಾ, ಆಲ್ರೆಡಿ ನಮಗೆ 40 ವರ್ಷ 39 ವರ್ಷ ಇಷ್ಟಕ್ಕೆ ಬಂದಿದ್ದೀವಿ. ಆವಾಗ ನಾವು ಓದಬೇಕಾಗಿರೋ ನೆನಪು, ನಾವು ಓದುವಾಗ ಲಂಗ ಬ್ಲೌಸ್ ಸಿಕ್ಕೊಂಡು ಹೋಗೋದನ್ನು, ನಾವು ಯಾವ ಥರ ಇದ್ದು ಅನ್ನೋದನ್ನು ನೆನಪು ಮಾಡಿಕೊಂಡು ನೋಡ್ತಾ ಇದ್ರಂತೆ ನಮ್ಮ ಮಾಸ್ಟ್ರು. ಅದಕ್ಕೆ ಅವರು ವೈಫು ಫೋನ್ ಮಾಡಿದರು. ಅವರು ಒಂದು 10 ನಿಮಿಷ ಕಾಲ ಅವ್ರು ಮಾತಾಡಿದ್ರು ಫ್ರೆಂಡ್ಸ್. ನನಗೆ ತುಂಬಾ ಖುಷಿ ಆಯಿತು. ನನ್ನ ವೀಡಿಯೋನ ಅವರು ಸಹ ನೋಡಿ ಎಷ್ಟು ವರ್ಷಗಳಾದಮೇಲೆ ನನ್ನ ವೀಡಿಯೋನ ನೋಡಿ ಅವ್ರ ವೈಫು ಫೋನ್ ಮಾಡಿ, ಯಾಕಂದರೆ ಫ್ರೆಂಡ್ಸ್ ಅವ್ರ ವೈಫು ನಮಗೆ ತುಂಬ ಚೆನ್ನಾಗಿ ಗೊತ್ತು, ತುಂಬ ಒಳ್ಳೆಯವರು ನಮ್ಮ ಮಾಸ್ಟ್ರು, ಪುಟ್ಟರಾಜ್ ಮಾಸ್ಟ್ರು ಅಂತ.
ಅವರು ನೋಡಿದ್ರಂತೆ. ಆಗ ಅದನ್ನು ನೆನಪು ಮಾಡ್ಕೊಂಡು ಅವ್ರ ವೈಫು ನನಗಿವತ್ತು ಕಾಲ್ ಮಾಡಿದರು. ನಾನು ವರ್ಕ್ ಪ್ಲೇಸಲ್ಲಿದ್ದೆ, ಕೆಲಸದಲ್ಲಿದ್ದೆ. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದು. ಈಗ ಹಾಸ್ಪಿಟ್ಲ್ ಕೆಲಸ ಅಂದರೆ ಆಫೀಸ್ಗೂ ಹಾಸ್ಪಿಟ್ಲಿಗೂ ವ್ಯತ್ಯಾಸ ಇರುತ್ತಲ್ಲ. ಹಂಗಾಗಿ ನನಗಂತೂ ಫ್ರೆಂಡ್ಸ್ ತುಂಬಾ ಖುಷಿ ಆಯಿತು. ನನಗೂ ಇನ್ನೂ ಮಾತಾಡಬೇಕಿತ್ತು. ಅವರು ಪಾಪ ಇನ್ನೂ ನಾಷ್ಟ ಮಾಡಿರಲಿಲ್ಲಂತೆ, ಬೆಳಗ್ಗೆನೇ ಫೋನ್ ಮಾಡಿದರು. ಅದರಲ್ಲೂ ಫ್ರೆಂಡ್ಸ್ ನಾನು ಸ್ವಲ್ಪ ಮಾತಾಡೋದು ಕೆಲಸದ ಹತ್ರ ಕಮ್ಮಿನೇ, ಯಾಕೆಂದರೆ ನನಗೆ ಕೆಲಸದ ಫೋನೇ ಜಾಸ್ತಿ ಬರ್ತಾಯಿರುತ್ತೆ. ಅದಕ್ಕೋಸ್ಕರ ಹಂಗಾಗಿ ಫ್ರೆಂಡ್ಸ್ ನಾನು ಮಾತಾಡಲ್ಲ ಜಾಸ್ತಿ. ಅವ್ರ ಫೋನ್ ಬಂದು ತುಂಬಾ ಖುಷಿ ಆಯಿತು. ಆಮೇಲೆ ಇನ್ನು ಫ್ರೆಂಡ್ಸ್ ಇವತ್ತೇನಾಯಿತು ಅಂದರೆ, ನಾನು ಬೆಳಗ್ಗೆನೇ ರಾತ್ರಿ ಮಲ್ಕೊಂಡಿದ್ನಲ್ಲ, ಬೆಳಗ್ಗೆ ಎದ್ದೆ. ಇಡ್ಲಿಗೆ ರುಬ್ಬಿಟ್ಟಿದೆ ಫ್ರೆಂಡ್ಸ್. ಇಡ್ಲಿ ರಾತ್ರಿ ರುಬ್ಬಿದಲ್ವ, ಇನ್ನೂ ಸ್ವಲ್ಪ ನೆಂದಿರಲಿಲ್ಲ. ತಡಿ ಇವಾಗೇನು ಅಂದ್ಬಿಟ್ಟು ಅವರೆಕಾಳು ಸುಲಿದಿಟ್ಟಿದ್ಲು ನನ್ನ ಮಗಳು. ಬೆಳಗ್ಗೆನೇ ಎದ್ದು 5 ಗಂಟೆಗೆ ಫ್ರೆಂಡ್ಸ್ ನಾನು ಅವರೆಕಾಳು ಸಾಂಬಾರು ಮಾಡಿ ಒಂದು ಮುದ್ದೆ ಮಾಡ್ಕೊಂಡು ತಗೊಂಡೋಗಿದ್ದೆ. ಇಲ್ಲಿ ವೀಡಿಯೋ ಮಾಡಿದ್ದೆ ನಾನು. ವರ್ಕ್ ಪ್ಲೇಸ್ ಫೋಟೋ ಬಂತಲ್ಲ, ಅದ್ರ ಜೊತೆ ಅದನ್ನು ಡಿಲೀಟ್ ಮಾಡಿದೆ. ಆಮೇಲೆ ಫ್ರೆಂಡ್ಸ್ ನಾನು ತಿನ್ನಬೇಕಾದ್ರೆ ಅದು ವೀಡಿಯೋ ಹಾಕಿದೆ. ಇವತ್ತು ನಮ್ಮ ಸಿಸ್ಟ್ರು ಬಂದ್ಬಿಟ್ಟು ಬರ್ತಾಯಿದ್ದೋ. ನಾವು ಒಂದು ಬರ್ತಡೇ ಇತ್ತು ನಮ್ಮ ಮೇಡಮ್, ದೊಡ್ಡ ಮೇಡಮ್ದು. ಬರಬೇಕಾದ್ರೆ ಏನಮ್ಮ ಏಮ್ಮ ಬೆಳಗ್ಗೆನೇ ಮುದ್ದೆ ಮಾಡಿ ತಿಂದ್ಬಿಟ್ಟು ಬಂದೆ. ಆಮೇಲೆ ಇನ್ನೂ ಒಂದು 3-4 ಜನ, ಇನ್ನೂ ಒಬ್ಬರು ನಮ್ಮ ಸರ್ ಇದ್ದಾರೆ, ಕಿರಣ್ ಸರ್ ಅಂತ. ಅವ್ರು ಏನಂತ ಹಾಕಿದ್ದಾರೆ ಗೊತ್ತಾ ಮೆಸೇಜ್ನ, ಇದು ಮುದ್ದೆಗೆ ಚಿಕನ್ ಸಾಂಬಾರು ಮಾಡಬೇಕಿತ್ತು ಅಂತ ಹಾಕಿದ್ದಾರೆ ಫ್ರೆಂಡ್ಸ್. ನಾವು ಪ್ಯೂರ್ ವೆಜ್ಜು, ನಾವು ಲಿಂಗಾಯತರು. ಅದರಲ್ಲೂ ನಾನೊಂದು ಮೊಟ್ಟೆನೂ ಸಹ ಇಷ್ಟು ವರ್ಷ ಆಗೈತೆ ಫ್ರೆಂಡ್ಸ್ ಮುಟ್ಟೂ ಇಲ್ಲ, ನಾನು ತಿನ್ನೋದು ಇಲ್ಲ. ಏನೋ ಸ್ವಲ್ಪ ಜನ ಲಿಂಗಾಯತರು ತಿಂತಾರೆ ಅಂತ ಹೇಳ್ತಾರೆ. ತಿಂದರೆ ತಿನ್ನಲಿ, ಅದು ಅವ್ರ ಇಷ್ಟ, ಅವ್ರ ಹಣೆ ಬರ, ಅವ್ರ ಕರ್ಮ ಅದು ಫ್ರೆಂಡ್ಸ್. ನಾನು ಅದು ಅಭ್ಯಾಸ ಮಾಡ್ಕೊಂಡಿಲ್ಲ. ಹಂಗಂತ ತಮಾಷೆ ಮಾಡಿದರು. ಆ ಥರ ಇವತ್ತು ಒಂದು ಬರ್ತಡೇ ಇತ್ತು ನಮ್ಮ ಮೇಡಮ್ದು. ಹಂಗಾಗಿ ನಮ್ಗೆ ಅಲ್ಲೇ ಒಂದು 1 ಅವರ್ ಆಯಿತು. ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು. ಆಮೇಲೆ ಇನ್ನೂ ಒಂದು ಫ್ರೆಂಡ್ಸ್, ಅವ್ರ ಬಗ್ಗೆ ಎಲ್ಲರೂ ಮಾತಾಡಿದರು. ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡಿದ್ರು ಫ್ರೆಂಡ್ಸ್. ಇಂಗ್ಲೀಷಲ್ಲಿ ಮಾತಾಡಿದ್ರು, ಕನ್ನಡದಲ್ಲಿ ಮಾತಾಡಿದ್ರು. ಒಂದು 4-5 ಜನ ಕನ್ನಡದಲ್ಲೂ ಮಾತಾಡಿದ್ರು. ಇನ್ನು ಫ್ರೆಂಡ್ಸ್ ನಾನು ಕನ್ನಡದಲ್ಲೇ ಮಾತಾಡಿದೆ. ನಮ್ಮ ಬಾಸ್ ಎಲ್ಲ ಬಂದಿದ್ದರು. ಎಲ್ಲ ಸೇರಿ ಫ್ರೆಂಡ್ಸ್ ಕೇಕ್ ಕಟ್ ಮಾಡಿದ್ರು. ಮತ್ತು ನಮಗೆಲ್ಲ ಸ್ನ್ಯಾಕ್ಸ್ ಇತ್ತು, ಎಲ್ಲ ತಿನ್ಕೊಂಡು ಜ್ಯೂಸ್ ಇತ್ತು, ಎಲ್ಲನೂ ಕುಡ್ಕೊಂಡು ನಾನು ಮನೆಗೆ ಬರೋ ಅಷ್ಟರಲ್ಲಿ ಇವತ್ತು ಫ್ರೆಂಡ್ಸ್ 5 ಗಂಟೆ 5:15 ಆಗೋಯ್ತು. ಯಾಕೆಂದರೆ ಫ್ರೆಂಡ್ಸ್ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಆಗೋಯ್ತು ನನಗೆ ಬರೋಕ್ಕೆ, ಹಂಗಾಗಿ ಲೇಟಾಯಿತು. ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು. ಅವ್ರ ಬಗ್ಗೆ ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಮಾತಾಡಿದ್ರು. ಅದನ್ನು ನನಗೆ ತುಂಬಾ ಖುಷಿ ಆಯಿತು. ನೋಡಿ ಫ್ರೆಂಡ್ಸ್, ಹುಟ್ಟಿದ ದಿನ ಎಲ್ರಿಗೂ ಬರುತ್ತೆ. ಆ ಹುಟ್ಟಿದ ದಿನ ಒಂದು ಒಳ್ಳೆಯದಾಗಿರ್ಬೋದು, ಒಳ್ಳೆತನದಲ್ಲಿ ಮಾತಾಡಿದಾಗ, ಅವ್ರು ಏನೇನು ಮಾಡಿದ್ದಾರೆ, ಅವ್ರ ಸಾಧನೆ ಬಗ್ಗೆ ಒಬ್ಬರು ಒಳ್ಳೆ ಮಾತಾಡಿದಾಗ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್ ನನಗೂ ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ನಾನು ವಿಶ್ ಮಾಡಿದೆ, ಎಲ್ಲರೂ ವಿಶ್ ಮಾಡ್ದೋ. ಆಮೇಲೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಇತ್ತು, ಎಲ್ಲ ತಿಂದು ಅವ್ರಿಗೆಲ್ಲ ನಾವು ಹಾರೈಸಿ ಬಂದ್ವಿ. ಇವತ್ತು ನಮ್ಮ ವರ್ಕ್ ಪ್ಲೇಸಲ್ಲಿ ಅದೊಂದು ಖುಷಿ. ನಮ್ಮ ಇನ್ಚಾರ್ಜ್ ಅವರು, ದೊಡ್ಡ ಮೇಡಮ್ ಅವರು, ದೊಡ್ಡ ಪೋಸ್ಟ್ ಅವ್ರದ್ದು, GM ಅವರು. ಹಂಗಾಗಿ ಫ್ರೆಂಡ್ಸ್ ಇವತ್ತು ಅದೊಂದು ಖುಷಿಯಾದ ವಿಷಯನ, ಯಾರೇ ಆಗಲಿ ಫ್ರೆಂಡ್ಸ್ ನೋಡಿ, ನಮ್ಮ ಕೆಲಸದ ಪ್ಲೇಸಲ್ಲಿ ಏನಾದರೂ ಒಂದು ಖುಷಿ ವಿಷಯ ನಡೆದಾಗ ನಾವು ಅದನ್ನು ನೋಡಿ ಖುಷಿ ಪಡಬೇಕು, ಅಸೂಯೆ ಪಡಬಾರ್ದು. ಎಲ್ಲ ವರ್ಕ್ ಪ್ಲೇಸಲ್ಲೂ ಒಂದಲ್ಲ ಒಂದು ಹಾಗೆ ಆಗುತ್ತೆ. ಆದರೆ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ ಅಲ್ವ ಫ್ರೆಂಡ್ಸ್. ಅದರಲ್ಲಿ ಖುಷಿ ವಿಷಯನೂ ಬಂದೇ ಬರುತ್ತೆ. ಇವತ್ತು ನನ್ನ ವರ್ಕ್ ಪ್ಲೇಸಲ್ಲಿ ನಮಗೆ ಇದು ಖುಷಿ ವಿಷಯ, ಇವತ್ತೊಂದು ಖುಷಿ ವಿಷಯ ಆಯಿತು. ತುಂಬಾ ಸಂತೋಷವೂ ಆಯಿತು. ಹಾಗಾಗಿ ಫ್ರೆಂಡ್ಸ್ ನನಗಂತೂ ಯಾವಾಗಲೇ ಆಗಲಿ, ನಾನು ನಿದ್ದೆ ಅಂತ ನೋಡಿ, ನಾನು ನಿದ್ದೆ ಮಾಡಿ ಏನೇನು ಕೆಲಸ ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತೀನಿ. ಆಮೇಲೆ ಏನಾಯಿತು ಫ್ರೆಂಡ್ಸ್, ಇನ್ನು ನಾನೊಂದು ದೇವ್ರಿಗೆ ಪ್ರಬಳೆ ಮಾಡಿಸಿದ್ದೆ, ನಮ್ಮ ಮನೆ ದೇವ್ರಿಗೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ನನಗೆ ಇನ್ನು ಅವರು ಮಾಡಿದ್ರಲ್ಲ, ಅವರೆಲ್ಲ ಫೋನ್ ಮಾಡಿದರು. ಅವರು ಯಾವಾಗ ಹೇಗಂತ ಈ ವಾರದಲ್ಲಿ ಫ್ರೆಂಡ್ಸ್ ಆಗ್ಬೋದು, ನಿಮಗೆ ಹೋದರೆ ನಾನು ವೀಡಿಯೋದಲ್ಲಿ ಹಾಕ್ತೀನಿ. ಅದೊಂದು ನನಗೆ ಖುಷಿ ಸಂತೋಷದ ವಿಷಯ. ಯಾಕೆಂದರೆ ನಾವೇನಾದರೂ ಒಂದು ದೇವ್ರಿಗೆ ಒಂದು ಹರಕೆನ ಮಾಡ್ಕೊಂಡಾಗ ಅದನ್ನು ತೀರಿಸಿ ಬರ್ತೀವಲ್ಲ, ಅದರಲ್ಲಿರೋಂಥ ಖುಷಿ ಸಂತೋಷ ಬೇರೆ ಯಾವುದ್ರಲ್ಲೂ ಸಿಗೋಲ್ಲ ಫ್ರೆಂಡ್ಸ್. ಯಾಕೆಂದರೆ ನಾವು ಯಾವಾಗ ಏನು ಹೇಳೋಕ್ಕಾಗಲ್ಲ, ನಾವು ಮಾಡಿದ್ದನ್ನ ನಾವೇ ತೀರಿಸಿದ್ರೆ ಒಂಥರ ಖುಷಿ ಇರುತ್ತೆ ಅಲ್ವಾ. ಅದೊಂದಾಯಿತು, ಅದು ತುಂಬ ಮಾತಾಡಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಹಂಗಾಗಿ ಅದೊಂದು ಖುಷಿಯಾದ ವಿಷಯ, ಇದೊಂದು ಖುಷಿಯಾದ ವಿಷಯ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನಾನು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಹಾಕಿ. ರಾತ್ರಿ ನನ್ನ ಕನಸಲ್ಲಿ ಒಂದು ಕ್ಯಾಟು, ಬೆಕ್ಕು ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ ಅಂದರೆ ಅಷ್ಟು ನೋಡಿ, ಇಷ್ಟು ಅಗಳಕ್ಕೆ ಅಂಟ್ಕೊಬಿಟ್ಟೈತೆ. ಅದು ಕೂತ್ಕೊಂಡು ಅದು ಒಂದು 2 ಸಲ ಅಮ್ಯೋ ಅಂತ ಅಂದಿದ್ದಷ್ಟೇ.
ಅಲ್ಲ ಬೆಕ್ಕು ಕನಸಲ್ಲಿ ಬಂದರೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ನಾನು ನೋಡಿದೆ ಮೊಬೈಲಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ರು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ಕನಸಲ್ಲಿ ಬೆಕ್ಕು ಅದು ಎಷ್ಟು ಚೆನ್ನಾಗೈತೆ ಅಂದರೆ ಫ್ರೆಂಡ್ಸ್, ಅಗ್ಳಕ್ಕೆ ಇಷ್ಟು ಅಗಲ ಮುಖ, ಕೂದಲು ಬಾಲ ಇಷ್ಟುದ್ದ, ಒಂಥರ ಅಷ್ಟು ಡಿಸೈನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಕನಸಲ್ಲಿ ಫ್ರೆಂಡ್ಸ್ ಇದು ಬಂದಿರೋದು. ನಿಮ್ಗೆ ಯಾರಾದರೂ ಈ ಥರ ಕನಸು ಬಿದ್ದಿದೆಯಾ? ಬೆಕ್ಕು ಕನಸಲ್ಲಿ ಬಂದರೆ ಏನಾಗುತ್ತೆ ಅದಂತೂ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಂಗಾಗಿ ಫ್ರೆಂಡ್ಸ್, ಇನ್ನು ಇವತ್ತು ನನ್ನ ಡೈಲಿ ರೋಟೀನ್ ಹೇಳ್ತೀನಿ. ಇಷ್ಟು ನಡೆದಿರೋದನ್ನು ನಿಮಗೆ ಹೇಳಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ನನಗೆ 3 ಡೇಸಿಂದ ವೀಡಿಯೋ ಮಾಡೋಕ್ಕೆ ಅದಕ್ಕೋಸ್ಕರನೇ ಆಗಿರಲಿಲ್ಲ. ಇವತ್ತಿನ ಫ್ರೆಂಡ್ಸ್ ಇದೊಂದು ಖುಷಿ ವಿಷಯ, ನಮ್ಮ GM ಮೇಡಮ್ದು ಬರ್ತಡೇ ಆಯಿತು ಫ್ರೆಂಡ್ಸ್. ನೀವು ಎಲ್ಲರೂ ಹಾರೈಸಿ ನಮ್ಮ ಮೇಡಮ್ಗೆ ಒಳ್ಳೆಯದಾಗಲಿ ಅಂತ. ಅದಾದಮೇಲೆ ಫ್ರೆಂಡ್ಸ್ ಏನಾಯಿತು, ನಾನು ಬೆಳಗ್ಗೆನೇ ಮುದ್ದೆ ಮಾಡ್ಕೊಂಡು ಹೋಗಿದ್ನ. ಇವತ್ತೆಲ್ಲ ಅದರದ್ದೇ ನನಗೆ ಕಮೆಂಟ್ ಜಾಸ್ತಿ ಬಂದಿರೋದು, ಮುದ್ದೆ ಅವರೆಕಾಳು ಸಾರು ಚೆನ್ನಾಗೈತೆ ಅಂತೆಲ್ಲ. ಇನ್ನು ಫ್ರೆಂಡ್ಸ್, ನನ್ನ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿನೇ ಕೇಳ್ತಾರೆ, ಏನೋ ಬೆಳಗ್ಗೆನೇ ಇವತ್ತು ವೀಡಿಯೋ ಹಾಕ್ಬಿಟ್ಟಿದೆಯಾ, ಬೆಳಗ್ಗೆನೇ ಮುದ್ದೆ ತಿಂದಿದೆಯಾ, ಬೆಳಗ್ಗೆನೇ ಮುದ್ದೆ ಮಾಡಿದೆಯಾ ಅಂತ. ಅದು ಒಳ್ಳೆ ಫುಡ್ ಅಲ್ವಾ ಫ್ರೆಂಡ್ಸ್, ಟೈಮ್ ಇದ್ದಾಗ ಮಾಡ್ಬೋದಲ್ವ. ಆಮೇಲೆ ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ಇನ್ನು ಬೆಳಗ್ಗೆ ನಾನು ಆ ಥರ ಹೋಗಿದ್ನ. ಆಮೇಲೆ ಇವತ್ತು ಎಷ್ಟು ಗಂಟೆಗೆ ಬಂದೆ, ಒಂದು 5 ಗಂಟೆ, ಇವತ್ತೇನೆ ಅಲ್ವಾ ಲೇಟಾಗಿದ್ದು. ಆಮೇಲೆ ಫ್ರೆಂಡ್ಸ್ ಬಂದು ನೋಡಿದೆ, ನಾನು ಯಾಕೋ ಕಾಣೆ ನಿದ್ದೆನೇ ತಡೆಯೋಕ್ಕಾಗಿಲ್ಲ ಫ್ರೆಂಡ್ಸ್. ಬ್ಯಾಗೆಲ್ಲ ಇಟ್ಬಿಟ್ಟು ಇಲ್ಲೇ ದಿವಾನ್ ಕಾಟ್ ಮೇಲೆ ಫ್ರೆಂಡ್ಸ್ ಲೈವ್ನ ಆನ್ ಮಾಡಿ ಇಟ್ಬಿಟ್ಟು ಮಲಗಿದ್ದೆ. ಆಮೇಲೆ ಯಾವುದೋ ಒಂದು ಫೋನ್ ಬಂತು, ನನ್ನ ಮಗಳು ಕೊಟ್ಟಲು, ಮಮ್ಮಿ ಫೋನು ಅಂತ. ಒಂದೆರಡು ಫೋನ್ ಬಂದೈತೆ, ಫೋನಲ್ಲಿ ಮಾತಾಡಿ ಮತ್ತೆ ಮಲ್ಕೊಂಡೆ. ಆಮೇಲೆ ಎಷ್ಟು ಗಂಟೆಗೆ ಎದ್ದಿದ್ದೀನಿ ಗೊತ್ತಾ ಫ್ರೆಂಡ್ಸ್? 7, 6, 7, 8 ಗಂಟೆಗೆ ಎದ್ದನ, 9 ಗಂಟೆಗೆ ಎದ್ದನ, ಒಂದು ನಿಮಿಷ ತೆಗೆದು ನೆನಪು ಮಾಡ್ಕೊಂಡು. ಫ್ರೆಂಡ್ಸ್ 9 ಗಂಟೆಗೆ ಎದ್ದೆ. 9 ಗಂಟೆಗೆ ಎದ್ದು ನಾನಿದ್ದಾಗ ನನ್ನ ಮಗಳೇನೋ ಒಳಗಡೆ ಆಚೆ ಓಡಾಡ್ಕೊಂಡು ಏನೋ ಮಾಡ್ತಿದ್ಲು. ಅವಳಿಗೆ ತಮಾಷೆ ಮಾಡ್ತಿದ್ದೆ, ಏನು ಅವಾಗಿಂದ ಆಚೆ ಒಳಗಡೆ ಓಡಾಡ್ತೀಯ ನಮಗೆ. ಅವಳೇನೋ ತರಕಾರಿ ಏನೋ ಕಟ್ ಮಾಡಿ ಬೇಯಿಸಿ ರೆಡಿ ಮಾಡ್ತಾಯಿದ್ಲು. ಆಮೇಲೆ ಒಳಗಡೆ ಹೋಗಿ ನೋಡಿದೆ ಫ್ರೆಂಡ್ಸ್, 2 ಡೇಸು ನಾನು ಬಟ್ಟೆನೇ ವಾಶ್ ಮಾಡಿರಲಿಲ್ಲ. ಆಮೇಲೆ ಏನು ಮಾಡಿದೆ, ಫುಲ್ಲು ಒಂದು 2 ಬಕೆಟ್ ಇತ್ತು ಬಟ್ಟೆ, ಎಲ್ಲನೂ ವಾಶ್ ಮಾಡಿಬಿಟ್ಟು ಅವಳಿಗೆ ಕೊಟ್ಟೆ, ಮೇಲೆ ಹೋಗಿ ಒಣಗಾಕಿ ಬರೋಗು ಅಂತ. ಅವಳು ಒಣಗಾಕೊಂಡ್ಮೇಲೆ ಆಮೇಲೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ತಂದು ಕೊಟ್ಲು. ಅದನ್ನೆಲ್ಲ ವಾಶ್ ಮಾಡಿ ನಾನು ಅಷ್ಟರಲ್ಲಿ ಫ್ರೆಂಡ್ಸ್ 10 ಗಂಟೆ ಆಯಿತು. ಇನ್ನು ನನಗೆ ಫೋನ್ 10 ಗಂಟೆ ಆದರೆ 10 ಗಂಟೆ ನೈಟ್ ಶಿಫ್ಟ್ದು ಫೋನ್ ಬರುತ್ತೆ, ಅದೆಲ್ಲ ಪಿಟ್ ಮಾಡಿ ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ನಾನು ಅವರೆಕಾಳು ಸಾಂಬಾರು ಇತ್ತಲ್ಲ, ಇನ್ನು ಅವಳು ಮುದ್ದೆ ಕೇಳಿದ್ಲಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಮತ್ತೆ 2 ಮುದ್ದೆ ಮಾಡಿ ನಾನು ಒಂದು ಮುದ್ದೆನ ತಿಂದು ಫ್ರೆಂಡ್ಸ್, ಸ್ವಲ್ಪ ರೈಸ್ ತಿಂದು ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಫ್ರೆಂಡ್ಸ್ ನಾನು ರೀಲ್ಸ್ ಮಾಡೇ ಇರಲಿಲ್ವಲ್ಲ, ಅದನ್ನು ಮಾಡಿದೆ. ಇನ್ನು ಫ್ರೆಂಡ್ಸ್ ನೋಡಿ, ಬಿ ಸರೋಜಿನಿ ದೇವಿ ಅವರು ಎಷ್ಟು ಅವರು ಅವತ್ತೇ ಸತ್ತೋದ್ರು. ಅವ್ರದ್ದೆಲ್ಲನೂ ನೆನೆಸ್ಕೊಂಡ್ರೆ ನೋಡಿ, ಮನುಷ್ಯನ ಜೀವನ ಎಷ್ಟು ಕ್ಷಣಿಕ ಅಂತ ಅಲ್ವಾ. ಎಷ್ಟು ದೊಡ್ಡ ಆಕ್ಟ್ರಸ್ಸು, ಎಷ್ಟು ಸಾಧನೆ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್ ಅಲ್ವಾ. ಅದೊಂದು ಖುಷಿಯಾದ ವಿಷಯ ಆಯಿತಾ. ಆಮೇಲೆ ಫ್ರೆಂಡ್ಸ್ ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಿ ಊಟ ಎಲ್ಲ ಮಾಡಿ ಆಮೇಲೆ ನಾನು ನನ್ನ ಮಗಳ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ದೆ. ಈಗ ನಾವು ದೇವ್ರಿಗೆ ಹರಕೆ ಕೊಡೋಕೆ ಹೋಗ್ತೀವಲ್ಲ, ಸ್ವಲ್ಪ ಚಿಕ್ಕಪೇಟೆಯಲ್ಲಿ ನಮಗೆ ಕೆಲಸ ಐತೆ ಫ್ರೆಂಡ್ಸ್. ಯಾಕೆ ಅಂದರೆ ಅವರು ವಿಗ್ರಹ ಮಾಡಿರೋರಿಗೆ ನಾವು ಸ್ವಲ್ಪ ಬಟ್ಟೆ ತೊಗೊಂಡು ಬರಬೇಕು. ಯಾಕೆ ಅಂದರೆ ಅವರು ಅಷ್ಟೊಂದು ದೊಡ್ಡ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ. ಹೋಗೋಣ ಮಗ ಅಂತ ಮಾತಾಡ್ತಾಯಿದ್ದೆ. ಅವಳು ನಾನು ನೀನೇ ಹೋಗ್ಬಿಡ್ತಾರೆ ಅವಳಿಗೆ ಫ್ರೆಂಡ್ಸ್. ಅವರು ಇಂಜಿನಿಯರ್ ಅಲ್ವಾ, ಅವ್ರಿಗೆ ಸಾಟರ್ಡೆ ಸಂಡೇ ರಜೆ ಇರುತ್ತೆ ಫ್ರೆಂಡ್ಸ್. ಅವ್ರಿಗೆ ಸಾಟರ್ಡೆ ಮತ್ತು ಸಂಡೇ ರಜೆ ಇರುತ್ತೆ ಅವ್ರಿಗೆ. ಅದಕ್ಕೆ ನಾಳೆ ಹೋಗ್ಬಿಟ್ಟು ಬಾ ಅಂತ ಹೇಳಿದೆ. ಅವಳು ನೀನು ಬರದೆ ನಾನು ಹೋಗಲ್ಲ. ಅವಳು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್. ಯಾಕೆ ಗೊತ್ತಾ, ಒಂದೊಂದ್ಸಲ ನಾನು ಅವಳು ಏನಾದ್ರು ತಂದಿದ್ದು ಒಪ್ಪಲ್ಲ ಅಂದ್ಬಿಟ್ಟು ಒಂದೇ ಸಲ ಹೇಳ್ಬಿಡ್ತಾಳೆ, ನಾನು ಹೋಗಲ್ಲ ಮಮ್ಮಿ, ನೀನು ಬಂದರೆ ನಾನು ಬರ್ತೀನಿ, ಇಲ್ಲ ಅಂದರೆ ನಾನು ಬರಲ್ಲ. ಸರಿ ಆಯಿತು ಬಿಡವ, ಇನ್ನೇನು ಮಾಡೋದು, ಇಬ್ಬರು ಒಟ್ಟಿಗೆ ಹೋಗ್ತಾ ಇರೋಕ್ಕಾಗುತ್ತೆ ಅಂದ್ಬಿಟ್ಟು ಫ್ರೆಂಡ್ಸ್ ಇಷ್ಟು ಇದು ಮಾಡಿದ್ದೀನಿ. ಇನ್ನು ನಾನು ನಮ್ಮೂರಿಗೆ ಹೋಗಿ ಫ್ರೆಂಡ್ಸ್ ಆಲ್ರೆಡಿ ಏನಿಲ್ಲ ಅಂದರೆ 1 ವರ್ಷ ಆಗೈತೆ. ಇನ್ನೊಂದೇನಂದರೆ ಫ್ರೆಂಡ್ಸ್, ನಮ್ಮೂರು ಹೊಳೆ ನೋಡಬೇಕು ನೀವು, ಎಷ್ಟು ಚೆನ್ನಾಗಿದೆ. ಗೊರೂರು ಡ್ಯಾಮ್ ಇದೆ ಗೊತ್ತಾ ಹಾಸನದಿಂದ, ಅದೇನೇ ನಮ್ಮ ಹೊಳೆ ನರಸೀಪುರಕ್ಕೂ ಬರೋದು. ಅಷ್ಟು ಚೆನ್ನಾಗೈತೆ ಫ್ರೆಂಡ್ಸ್. ನಮ್ಮೂರ ಹೊಳೆ ಆಗಿರ್ಬೋದು, ಗದ್ದೆಗಳು, ಅಲ್ಲೇನಾದರೂ ಫ್ರೆಂಡ್ಸ್ ನಾನು ಹೋದರೆ ಅಲ್ಲಿ ಉದ್ದಕ್ಕೂ ರೋಡಲ್ಲಿ ನಿಮಗೆ ವೀಡಿಯೋ ಮಾಡ್ತೀನಿ. ಯಾಕೆ ಗೊತ್ತಾ, ಕಬ್ಬಿನ ಗದ್ದೆ ಅದೆಲ್ಲನೂ ನಾನು ಮಾಡೇ ಇಲ್ಲ ಇಷ್ಟು ದಿವಸ ರೋಡಲ್ಲಿ. ನಾನು ಹೋಗುವಾಗಲೇ ಅದನ್ನು ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಈ ಸಲ ಅಂದ್ಕೊಂಡಿದ್ದೀನಿ, ಆಟೋದಲ್ಲಿ ಏನಾದರೂ ಹೋದ್ರೆ ಆಗಲ್ಲ. ಅಷ್ಟು ಗ್ರೀನರಿ ಚೆನ್ನಾಗಿದೆ ನಮ್ಮೂರಲ್ಲಿ ಫ್ರೆಂಡ್ಸ್. ಮತ್ತು ಹೊಳೆ ಹತ್ರ ನಾನು ಯಾವಾಗ್ಲೂ ಫ್ರೆಂಡ್ಸ್ ಆ ದೇವ್ರ ಪೂಜೆಗೆ ಹರಕೆ ಮಾಡೋಕ್ಕೆ ಹೋದಾಗೆಲ್ಲ ಫ್ರೆಂಡ್ಸ್ ವರ್ಷಕ್ಕೊಂದು ಸಲ ನಾನು ಅಭಿಷೇಕ ಪೂಜೆ ಮಾಡ್ತೀನಿ.
ಯಾಕೆ ಅಂದ್ರೆ ಅದು ನಮ್ಮ ಅಪ್ಪನ ಮನೆ ದೇವರು. ಯಾರಿಗೆ ಹೆಣ್ಮಕ್ಳಿಗೆ ಆಗಲಿ ತಂದೆ ತಾಯಿ ಮನೆ ದೇವರು ಅಂದ್ರೂ ಅಷ್ಟೇ ವಿಶ್ವಾಸ, ಅಲ್ಲಿಗೆ ಹೋಗೋದು ಅಂದ್ರೂ ಅಷ್ಟೇ ಖುಷಿ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್, ನಾನು ಅಲ್ಲಿಗೆ ಹೋದಾಗ ನಮ್ಮೂರಲ್ಲಿ ಗದ್ದೆ ತೋಟ ಅದೆಲ್ಲನೂ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗೈತೆ ಗೊತ್ತಾ ನೇಚರು ನಮ್ಮೂರಲ್ಲಿ. ಹಳ್ಳಿ ಆದ್ರೂ ತುಂಬಾ ಚೆನ್ನಾಗಿದೆ. ಹೊಳೆ ಹತ್ರ ಅಂತೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಆ ನೀರು ಅದು ಎಲ್ಲ. ನಾನು ಯಾವಾಗಲೇ ಹೋಗಲಿ ಅದು ನದಿ ಹೆಸ್ರು ಹೇಮಾವತಿ ನದಿ ಅಂತ ನನ್ನ ಹೆಸ್ರೇ ಫ್ರೆಂಡ್ಸ್, ನಮ್ಮೂರಲ್ಲಿ ಹರಿತಾ ಇರೋದು. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ತಮಾಷೆ ಮಾಡ್ತಾರೆ, ಹೇಮಾವತಿ ನದಿ ಹೇಮಾವತಿ ನದಿ ಅಂತ. ಅದು ಗೊರೂರಿಂದ ಹರಿಯೋದು. ಹಂಗಾಗಿ ಫ್ರೆಂಡ್ಸ್, ಹರಕೆ ಇದೆ ದೇವ್ರದ್ದು. ಅಲ್ಲಿಗಂತೂ ಹೋದರೆ ಈ ಸಲ ಫ್ರೆಂಡ್ಸ್ ಫುಲ್ ವೀಡಿಯೋ ಮಾಡ್ತೀನಿ ನಿಮಗೆ. ಆಮೇಲೆ ನಮ್ಮೂರ ದೇವಸ್ಥಾನನ ಕುಮಾರಸ್ವಾಮಿ ಮತ್ತು ರೇವಣ್ಣ ದೇವೇಗೌಡ ಅವ್ರ ಕುಟುಂಬದವರೇ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ವರ್ಷಕ್ಕೊಂದು ಸಲ ನಮ್ಮೂರ ದೇವ್ರದ್ದು ಉತ್ಸವ ಪೂಜೆ ನಡೆಯುತ್ತೆ. ಇನ್ನು ಯುಗಾದಿಲಂತೂ ಫ್ರೆಂಡ್ಸ್ ಕರಗದ ಜಾತ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ. ನಾನು ಅದನ್ನು ಯೂಟ್ಯೂಬ್ ಮಾಡಿದ್ಮೇಲೆ ಒಂದು ಸಲ ವೀಡಿಯೋ ಹಾಕಿದ್ದೇನೋ, ಹಳೇ ಚಾನಲಲ್ಲಿ ಹಾಕಿದೆ ಅನಿಸುತ್ತೆ ಫ್ರೆಂಡ್ಸ್, ಇದರಲ್ಲಿ ಹಾಕಿಲ್ಲ ಅನಿಸುತ್ತೆ. ನೋಡೋಣ ಫ್ರೆಂಡ್ಸ್, ಯಾವಾಗಾದ್ರೂ ಹೋದಾಗಾದ್ರೂ ಫುಲ್ ವೀಡಿಯೋನ ನಿಮಗೆ ತೋರಿಸ್ತೀನಿ. ನಮ್ಮ ಊರಲ್ಲಿ ಯಾವ ರೀತಿ ನಡೆಯುತ್ತೆ, ನಮ್ಮೂರಲ್ಲಿ ಬಿಂದಿಗೆ ಜಾತ್ರೆ ಯಾವ ರೀತಿ ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಬೆಂಗಳೂರು ಕರ್ಗನೂ ನಡೆಯುತ್ತೆ. ಬೆಂಗಳೂರು ಕರ್ಗನೇ ಬೇರೆ ವ್ಯತ್ಯಾಸ ಇರುತ್ತೆ, ನಮ್ಮೂರದೇ ಬೇರೆ ಇರುತ್ತೆ ಫ್ರೆಂಡ್ಸ್. ಅಷ್ಟು ತುಂಬ ಚೆನ್ನಾಗಿರುತ್ತೆ ನಮ್ಮೂರದು. ಯಾವಾಗಾದರೂ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರು ಜಾತ್ರೆ ಆದಾಗ ಹೋದರೆ ಖಂಡಿತ ನಾನು ನಿಮಗೆ ಆ ವಿಡಿಯೋನ ಮಾಡಿ ಹಾಕ್ತೀನಿ. ಹಾಗಾಗಿ ಫ್ರೆಂಡ್ಸ್, ನನ್ನ ಡೈಲಿ ರೋಟೀನ್ ಇಷ್ಟ ಆಯ್ತು. ಇನ್ನು ಫ್ರೆಂಡ್ಸ್, ಮಳೆ ಅಂತೂ ನೋಡಿದ್ದೀರ ಬೆಂಗಳೂರಿಗೆ 2 ಡೇಸ್ ಆಯಿತು ಫ್ರೆಂಡ್ಸ್. ತುಂಬಾ ಮಳೆ ಬರ್ತಾಯಿದೆ, ಮತ್ತು ಅಷ್ಟೇ ಬಿಸಿಲೂ ಬರ್ತಾಯಿದೆ. ಎಷ್ಟು ಮಳೆ ಬರ್ತಾಯಿದೆಯೋ ಅಷ್ಟೇ ಬಿಸಿಲು ಬರ್ತಾಯಿದೆ. ಹಾಗಾಗಿ ಫ್ರೆಂಡ್ಸ್, ಇಷ್ಟು ಇವತ್ತು ನನ್ನ ಡೈಲಿ ರೋಟೀನ್ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.